ಧನುರ್ಮಾಸ ಪ್ರಾರಂಭವಾಗ್ತಾ ಇದೆ ನಾಳೆಯಿಂದ. ಧನುರ್ಮಾಸದ ವಿಶೇಷತೆಯನ್ನು ತಿಳಿದುಕೊಳ್ಳಲೇಬೇಕು. ಧನುರ್ಮಾಸ ಪೂಜೆ ಮಾಡೋದ್ರಿಂದ ಸಿಗುವಂತಹ ಪುಣ್ಯ ಫಲ, ಧನುರ್ಮಾಸ ಪೂಜೆಯ ವಿಶೇಷತೆ, ಪೂಜೆಯ ಕ್ರಮ, ದೇವತಾ ಉಪಾಸನೆ ಇವೆಲ್ಲವನ್ನ ತಿಳಿದುಕೊಳ್ಳೋಣ. ಸೂರ್ಯ ಧನುರಾಶಿ ಪ್ರವೇಶದ ದಿನಾಂಕ 16/12/2025 ಮಂಗಳವಾರ ಬೆಳಗ್ಗೆ 4:18 ಗಂಟೆಗೆ. 16/12/2025ರಿಂದ 13/1/2026ರವರೆಗೆ ಧನುರ್ಮಾಸವಿರುತ್ತದೆ. 14/1/2026 ಮಕರ ರಾಶಿಗೆ ಸೂರ್ಯನ ಪ್ರವೇಶ. ಆ ದಿನವೇ ಮಕರ ಸಂಕ್ರಾಂತಿ. ರವಿ ಧನುಸ್ಸಿಗೆ ಸಂಕ್ರಮಿಸಿದ ಈ ಧನುರ್ಮಾಸ ಕಾಲದಲ್ಲಿ ಮೈ ಕೊರೆಯುವ ಚಳಿ, ಬಿಲ್ಲಿನ ಹಾಗೆ ಮೈ ಮುದುಡಿಸಿ ಕಂಬಳಿಯೊಳಗೆ ಮಲಗಿಸುವ ಕಾಲವೇ ಧನುರ್ಮಾಸ. ಚಳಿಯು ಮನುಷ್ಯನಲ್ಲಿ ಆಲಸ್ಯವನ್ನು ಆವಾಹನೆ ಮಾಡುತ್ತದೆ. ಅದಕ್ಕಾಗಿಯೇ ಋಷಿಮುನಿಗಳು 2 ಮುಖ್ಯ ಆಚರಣೆಯನ್ನು ಧನುರ್ಮಾಸದಲ್ಲಿ ವಿಧಿಸಿದ್ದಾರೆ. ಒಂದು, ಅರುಣೋದಯ ಕಾಲದಲ್ಲಿ ದೇವಪೂಜೆ. ಎರಡನೆಯದು ಮುದ್ಗಾನ್ನ ನೈವೇದ್ಯ. ಧನುರ್ಮಾಸವು ದೇವತೆಗಳ ಉಷಃಕಾಲ. ಮಕರಕ್ಕೆ ಸೂರ್ಯ ಸಾಗುತ್ತಿದ್ದಂತೆ ಉತ್ತರಾಯಣದಿಂದೊಂದಿಗೆ ದೇವತೆಗಳಿಗೆ ಹಗಲು, ದೇವತೆಗಳ ಅರುಣೋದಯ ಕಾಲದಲ್ಲಿ ನಮ್ಮ ಅರುಣೋದಯ ಕಾಲದ ಪೂಜೆ ನಮ್ಮೆಲ್ಲರ ಕರ್ತವ್ಯ. ಮುದ್ಗವೆಂದರೆ ಹೆಸರುಬೇಳೆ. ಹಕ್ಕಿಗೆ ಸಮಪ್ರಮಾಣದಲ್ಲಿ ಹೆಸರುಬೇಳೆ ಹಾಕಿ ಬೇಯಿಸಿದಾಗ ಮುದ್ಗಾನ್ನವಾಗುತ್ತದೆ. ಇದರೊಂದಿಗೆ ಕೊಬ್ಬರಿ, ಕಾಳು ಮೆಣಸುಗಳನ್ನು ಸೇರಿಸಬಹುದು. ಈ ಮುದ್ಗಾನ್ನ ಅಥವಾ ಹುಗ್ಗಿ ಧನುರ್ಮಾಸದ ವಿಶೇಷ ನೈವೇದ್ಯ ಹಾಗೂ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯ. ಮುಂಜಾನೆಯಲ್ಲೇ ಎದ್ದು ನಿತ್ಯ ಕರ್ಮವನ್ನು ಮುಗಿಸಿ ಶ್ರದ್ಧಾ ಭಕ್ತಿಯಿಂದ ಮಡಿವಸ್ತ್ರವನ್ನು ಧರಿಸಿ ಯಥಾಶಕ್ತಿ ನಿತ್ಯ ಪೂಜೆ ಆರಾಧನೆಯನ್ನು ನೆರವೇರಿಸಿ ಹತ್ತಿರವೇ ಇರುವ ದೇವಾಲಯಕ್ಕೆ ಭೇಟಿ ನೀಡಿ ಅರಳಿ ಮರಕ್ಕೆ, ನವಗ್ರಹಕ್ಕೆ ನಮಸ್ಕರಿಸಬೇಕು. ದೇವರ ದರ್ಶನ, ಮಂಗಳಾರತಿ ಪ್ರಸಾದವನ್ನು ಪಡೆಯಬೇಕು. ಯಥಾಶಕ್ತಿ ದಾನ ಧರ್ಮವನ್ನು ಮಾಡಬೇಕು. ತಮ್ಮ ಮನೆಯ ದೇವರು ಹಾಗೂ ಇಷ್ಟ ದೇವರು ಹಾಗೂ ಗ್ರಾಮ ದೇವರು ಸೇರಿದಂತೆ ಯಾವುದೇ ಮನೆಯ ಸಂಪ್ರದಾಯ ಅನುಸಾರವಾಗಿ ಯಾವ ದೇವರನ್ನಾದರೂ ಕೂಡ ಉಪಾಸನೆಯನ್ನು ಮಾಡಿ ಕೃತಾರ್ಥರಾಗಬಹುದು. ಅದರಲ್ಲೂ ಮಹಾವಿಷ್ಣುವಿನ ಪೂಜೆಗೆ ಅತ್ಯಂತ ಶ್ರೇಯಸ್ಕರ ಮಾಸ ಧನುರ್ಮಾಸ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.